ದಿನ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದಿಲ್ಲ, 12ನೇ ಕಂತಿನ ಹಣ ಬಂದಿಲ್ಲ ಅಂತ. ಅದ್ರ ಬಗ್ಗೆ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಕ್ರೆಡಿಟ್ ಆಗ್ತಿದೆ. ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಪ್ರೂಫ್ನ ಕೇಳ್ತೀರಾ. ಅದನ್ನ ನಿಮಗೆ ಡೈರೆಕ್ಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಯೂಟ್ಯೂಬಲ್ಲಿ ಎಡುಸ್ಮಾರ್ಟಿ ಅಂತ ಸ್ಪೇಸ್ ಕೊಟ್ಬಿಟ್ಟು ಸರ್ಚ್ ಮಾಡಿ, ಸರಿನಾ? ಫಸ್ಟು ಲಿಂಕ್ ಮೇಲೆ ಇಲ್ಲಿ ಲೋಗೋ ಕಾಣ್ತಾ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 2 ಅಪ್ಡೇಟ್ನ ಕೊಟ್ಟಿದೆ. ಇಲ್ಲಿ 11 ಮತ್ತು 12ನೇ ಕಂತಿನ ಹಣ 15ನೇ ತಾರೀಕು ಜಮೆ ಆಗುತ್ತೆ ಅಂತ, ಜೊತೆಗೆ ನಿಮಗೆ 11 ಮತ್ತು 12ನೇ ಕಂತಿನ ಹಣ ಜಮೆ ಆಗಿದೆ ಆಗಲೇ ಅಂತ. ಆದರೂ ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಹಣ ಬಂದಿರಲ್ಲ. ಹಾಗಾದರೆ ಹಣ ನಿಜವಾಗ್ಲೂ ಬರ್ತಿದೆಯಾ ಬರ್ತಲ್ಲ ಅನ್ನೋದು ಕೂಡ ಡೌಟ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋದಲ್ಲಿ ಲೈವ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಗೃಹಲಕ್ಷ್ಮಿ 11, 12ನೇ ಕಂತಿನ ಹಣ ಇವತ್ತು ಜಮೆ ಆಗುತ್ತೆ ಅಂತಿದೆಯಲ್ಲ, ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಟಲ್ನ ನೋಡ್ಕೊಳ್ಳಿ. ಸೇಮ್ ಈ ಒಂದು ವಿಡಿಯೋನ ಓಪನ್ ಮಾಡಿದ್ದೀನಿ. ಇಲ್ಲಿ ಕಮೆಂಟ್ ಸೆಕ್ಷನ್ಗೆ ಬನ್ನಿ. ಇಲ್ಲಿ ನೋಡಿ ಸಾಕಷ್ಟು ಜನಕ್ಕೆ ಇಲ್ಲಿ ಹಣ ಬಂದಿಲ್ಲ ಅಂತ ಕಮೆಂಟ್ ಆಗ್ತಾ ಇದ್ದಾರೆ. ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಆಗಲೇ ಹೇಳಿದೆ, ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ, ಕೊನೆವರೆಗೂ ಕೂಡ ಸ್ಕಿಪ್ ಮಾಡಿದೆ. ಅಲ್ಲಿ ಏನಂತ ಹೇಳಿದೆ ಅಂದರೆ ನಿಮ್ಗೆ ಏನಾದರೂ ಇವತ್ತು ಹಣ ಬಂತು ಅಂದರೆ ಕಮೆಂಟ್ ಹಾಕಿ ಅಂತ ಕೂಡ ಹೇಳಿದೆ. ಅದಕ್ಕೋಸ್ಕರ ಇಲ್ಲಿ ಕೆಲವರು ಕಮೆಂಟ್ ಕೂಡ ಹಾಕಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ರಿಸೀವ್ ಟುಡೇ 4000 at 6:43 ಅಂತ ಹೇಳಿದರೆ 15ನೇ ತಾರೀಕೇನೆ ಸಂಜೆ 6:43 ಇವ್ರಿಗೆ ಹಣ ಬಂದು 4,000 ರೂಪಾಯಿ ಕ್ರೆಡಿಟ್ ಆಗಿದೆ 11 ಮತ್ತು 12ನೇ ಕಂತಿನ ಹಣ. ಇನ್ನೂ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ಸಾಕಷ್ಟು ಜನ ಬಂದ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂತಾನೆ ಕಮೆಂಟ್ ಹಾಕಿದ್ದಾರೆ. ಆದರೆ ಇಲ್ಲಿ ನೀವು ಲಾಸ್ಟಲ್ಲಿ ನೋಡ್ಬೋದು, ರಿಸೀವ್ಡ್ 4000 ಟುಡೇ 256 ಅಂತ ಹಾಕಿದ್ದಾರೆ. ಇವ್ರಿಗೆ ಮಧ್ಯಾಹ್ನ 2:56 ಜುಲೈ 15ನೇ ತಾರೀಕೆ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ಕ್ರೆಡಿಟ್ ಆಗಿದೆ. ಇಲ್ಲಿ ನೀವು ರಿಪ್ಲೈನು ಕೂಡ ನೋಡ್ಬೋದು. ಇಲ್ಲಿ ಸಿಟೀಸ್ನ ಕೇಳಿದರೆ ಆದರೆ ಇವರು ರಿಪ್ಲೈ ಮಾಡಿಲ್ಲ. ಈ ಒಂದು ವಿಡಿಯೋದಲ್ಲೂ ಕೂಡ ಇಬ್ಬರು ಕಮೆಂಟ್ ಮಾಡಿದ್ದಾರೆ, ಮಿಗ್ದವರೆಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಆದರೆ ಸ್ವಲ್ಪ ಜನಕ್ಕೆ ಹಣ ಬಂದಿದೆ, ಸರಿನಾ? ಮತ್ತು ಈ ಒಂದು ವಿಡಿಯೋ ನೋಡಿ. ಈ ಒಂದು ವಿಡಿಯೋ ನನ್ನ ಹಾಕಿರೋ ವಿಡಿಯೋದಲ್ಲೂ ಕೂಡ ಕೆಲವರು ಕಮೆಂಟ್ ಮಾಡಿದ್ದಾರೆ. ಏನಂದರೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿರೋದಿಲ್ಲ ನೋಡಿ, ಬಂದಿಲ್ಲ ಅಂತಲೇ ಕಮೆಂಟ್ ಆಗ್ತೀರಾ. ಮತ್ತು ನೀವು ಇದೇ ರೀತಿ ಹೇಳ್ತಾ ಇದ್ದೀರಾ, ಆದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಸ್ವಲ್ಪ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ನೋಡಿ. ಇಲ್ಲಿ ನೋಡಿ, ಬಂತು ಸರ್ ಜಸ್ಟ್ ಅಂತಲೂ ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ ಒಬ್ಬರು. ಸೇಮ್ ನೆನ್ನೆ ಸಾಕಷ್ಟು ಜನಕ್ಕೆ ಹಣ ಬರೋಕ್ಕೆ ಜಾಸ್ತಿ ಜನಕ್ಕೆ ಸ್ಟಾರ್ಟ್ ಆಗಿದೆ ನೆನ್ನೆ. ಬೇಕಂದರೆ ಕೆಳಗಡೆ ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, ಇನ್ನೊಂದು ಸ್ಕ್ರಾಲ್ ಡೌನ್ ಮಾಡ್ತೀನಿ. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ಆಗ್ತಾ ಇರ. ಆದರೆ ಇಲ್ಲಿ ನೀವು ಜಾಸ್ತಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಕೆಳಗಡೆ ಕಾಣಿಸುತ್ತೆ ಎಷ್ಟೊಂದು ಜನ ಇಲ್ಲಿ ಬಂದಿದೆ ಅಂತಲೂ ಕೂಡ ಕಮೆಂಟ್ ಹಾಕಿದ್ರೆ. ಇಲ್ಲಿ ನೋಡ್ಬೋದು 2,000 ರೂಪಾಯಿ ಬಂದಿದೆ ಅಂತ ಮಿಥುನ್ ಅವರು ಕಮೆಂಟ್ ಹಾಕಿದ್ರೆ. ನೆಕ್ಸ್ಟ್ ನೀವು ನೋಡ್ಬೋದು ಪ್ರವೀಣ್, ಇವರು ಕೂಡ ಐ ಗಾಟ್ 2000 ಅಂತ ಇಲ್ಲಿ ಕಮೆಂಟ್ ಹಾಕಿದ್ರೆ. ಇದೇ ರೀತಿ ಕೆಲವರು ಕಮೆಂಟ್ಗಳನ್ನ ಹಾಕಿದರೆ. ಅಂದರೆ ಇಲ್ಲಿ ನಿಮಗೆ ಓವರ್ ಆಲ್ ಕನ್ಕ್ಲೂಷನ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಲ್ಲ ಅದು ಬಂದ್ಬಿಟ್ಟು ಇವಾಗ ಕೆಲವ್ರಿಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಿಮ್ಮ ಎಲ್ಲರ ಖಾತೆಗೂ ಕೂಡ ಬರೋಕ್ಕೆ ಒಂದು ಟೈಮ್ ತೊಗೊಳುತ್ತೆ. ಒಂದು ಕಮ್ಮಿ ಅಂದ್ರೂ ಕೂಡ 10 ರಿಂದ 15 ದಿನ ಟೈಮ್ ಬೇಕಾಗುತ್ತೆ. ಈ ತಿಂಗಳು ಕೊನೆವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜನ ನೀವು ಅಮೌಂಟ್ನ ರಿಸೀವ್ ಮಾಡ್ಕೋತೀರಾ. ಒಟ್ಟಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಜಮೆ ಆಗ್ತಿದೆ ಖಾತೆಗಳಿಗೆ. ಆದರೆ ಜಾಸ್ತಿ ಜನಕ್ಕೆ ಬರ್ತಾ ಇಲ್ವಲ್ಲ, ಅದರಿಂದ ನಿಮ್ಮ ಖಾತೆಗಳಿಗೆ ಇನ್ನೂ ಹಣ ಬಂದು ತಲುಪಿರಲ್ಲ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿದರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನು ಬರಬೇಕಲ್ಲ 11 ಮತ್ತು 12ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತೀವಿ ವಿಡಿಯೋ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ನಿಮಗೆ ಕರೆಕ್ಟಾಗಿರೋವಂಥ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಧನ್ಯವಾದಗಳು.